ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಕಗ್ಗೊಲೆ ಆಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಹಲವೆಡೆ ಚೂರಿ ಇರಿತ ಪ್ರಕರಣಗಳು ನಡೆದಿರೋದು. ಮಂಗಳೂರಿನ ಕಣ್ಣೂರು, ಕೊಂಚಾಡಿ, ಉಳ್ಳಾಲದಲ್ಲಿ ದಾಳಿ ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಮಂಗಳೂರಿನ ಹಲವೆಡೆ ಚೂರಿ ಇರಿತದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು. ಅಂದ್ರೆ ಈ ಹತ್ಯೆ ಆದ ನಂತರ ಮಂಗಳೂರಿನಲ್ಲಿ ಒಂದ್ ರೀತಿಯ ಹತ್ಯೆಗೆ ಅಥವಾ ದಾಳಿಗೆ ಪ್ರಯತ್ನ ಪಡುವಂತ ಪ್ರಕರಣಗಳು ನಡೀತಾನೆ ಇವೆ. ಮಂಗಳೂರಿನ ಕಣ್ಣೂರು, ಕೊಂಚಾಡಿ, ಉಳ್ಳಾಲದಲ್ಲಿ ದಾಳಿ ಮಾಡಲಾಗಿದೆ. ಚೂರಿ ಇರಿತ ಪ್ರಕರಣದಲ್ಲಿ 3 ಗಾಯಗಳಾಗಿದ್ದು, ತಡರಾತ್ರಿ ಮತ್ತು ಬೆಳ್ಳಂಬೆಳಗ್ಗೆ ನಡೆದಂತ ಘಟನೆಗಳಿವು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಈ ರೀತಿಯಾಗಿ ಅಲ್ಲಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇರೋದು. ಚೂರಿ ಇರಿದು ಹೋಗುವಂಥದ್ದು, ದಾಳಿ ಮಾಡುವಂಥದ್ದು, ಇಂಥ ಪ್ರಕರಣಗಳು ನಡೀತಾ ಇವೆ. ಚೂರಿ ಇರಿತದ ಒಟ್ಟು 3 ಪ್ರಕರಣಗಳಂದ್ರೆ ಮಂಗಳೂರಿನ ಕಣ್ಣೂರು, ಕೊಂಚಾಡಿ, ಉಳ್ಳಾಲದಲ್ಲಿ ದಾಳಿ ನಡೆದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರೋದು. ಬೆಳಗಿನ ಜಾವ ಇರ್ಬೋದು, ತಡರಾತ್ರಿಯ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಬಂದ್ಗೂ ಕರೆ ಕೊಟ್ಟಿದ್ದಾರೆ. ನೋಡಿ, ಆ CCTV ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಹತ್ಯೆ ಮಾಡಿರುವಂಥದ್ದು ಜೊತೆಗೆ ಅಲ್ಲಲ್ಲಿ ಅಟ್ಯಾಕ್ಗಳು ಕೂಡ ಆಗ್ತಾ ಇವೆ. ಈಗಾಗಲೇ ತಡರಾತ್ರಿ ಅಂದರೆ ಸುಹಾಸ್ ಶೆಟ್ಟಿ ಹತ್ಯೆ ಆದ ನಂತರ ಅದ್ರ ಬಗ್ಗೆ ಗೊತ್ತಾದ ತಕ್ಷಣವೇ ತಡರಾತ್ರಿಯೂ ಇಂತಹ ಚೂರಿ ಇರಿತದ ಪ್ರಕರಣ ನಡೆದಿರೋದು. ಮತ್ತೆ ಬೆಳಗಿನ ಜಾವನು ಕೂಡ ಇಂಥದ್ದೇ ಪ್ರಕರಣಗಳು ನಡೆದಿರೋದು. ಉಳ್ಳಾಲ ಇರ್ಬೋದು, ಕೊಂಚಾಡಿ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ ಈಗಾಗಲೇ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಎಷ್ಟೇ ಅಹಿತಕರ ಘಟನೆಗಳು ಆಗಬಾರ್ದು ಅಂದ್ರೂ ಕೂಡ ಮತ್ತೆ ಮತ್ತೆ ಇಂಥದ್ದೇ ಘಟನೆಗಳು ಆಗ್ತಿವೆ. ಮಂಗಳೂರು ಹೊರವಲಯದಲ್ಲಿ ಮತ್ತೊಂದು ದಾಳಿ ನಡೆದಿದೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಸಿಗ್ತಾ ಇದೆ. ಮಂಗಳೂರು ಹೊರವಲಯ ಕಣ್ಣೂರಿನಲ್ಲಿ ಚಾಕು ಇರಿಯಲಾಗಿದೆ. ಮತ್ತೊಂದು ಪ್ರಕರಣ ಇದು. ಮುಂಜಾನೆ 3 ಗಂಟೆಗೆ 5 ದುಷ್ಕರ್ಮಿಗಳಿಂದ ದಾಳಿ ನಡೆದಿರೋದು. ಬೆಳಗಿನ ಜಾವ ನಡೆದಿರೋ ಘಟನೆ. ಮಂಗಳೂರು ಮಾರುಕಟ್ಟೆಗೆ ಕೆಲಸಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯೊಂದಕ್ಕೆ ಓಡ್ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ ಇರ್ಷಾದ್ ಅನ್ನುವಂತ ವ್ಯಕ್ತಿ. ಖಾಸಗಿ ಆಸ್ಪತ್ರೆಯ ICUನಲ್ಲಿ ಇರ್ಷಾದ್ಗೆ ಚಿಕಿತ್ಸೆ ಮುಂದುವರೆದಿದೆ. ಯಾರ್ದೋ ಮನೆಗೆ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಮಂಗಳೂರು ಹೊರವಲಯದಲ್ಲಿ ನಡೆದಿರುವಂತಹ ಮತ್ತೊಂದು ದಾಳಿ ಇದು. ಬದುಕ್ದಿಯಾ ಬಡು ಜೀವ ಅಂತ ಯಾರ್ದೋ ಮನೆಗೆ ಹೋಗಿ ಓಡೋಗಿ ಬಚ್ಚಿಟ್ಕೊಂಡು ತಮ್ಮ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ತಡರಾತ್ರಿ ಇರಬಹುದು, ಅದೇ ರೀತಿಯಾಗಿ ಬೆಳ್ಳಂಬೆಳಗ್ಗೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ನಡೀತಿವೆ. ಮಂಗಳೂರಿನ ಹೊರವಲಯದಲ್ಲಿ ಅಂದರೆ ಕಣ್ಣೂರಿನಲ್ಲಿ ಚಾಕು ಇರಿತ ಆಗ್ಬಿಟ್ಟಿದೆ. ಮುಂಜಾನೆ 3 ಗಂಟೆ ಅಷ್ಟೊತ್ತಿಗೆ ನಡೆದಿರುವಂಥದ್ದು ಘಟನೆ ಇದು. ಒಟ್ಟು 5 ದುಷ್ಕರ್ಮಿಗಳು ಈ ರೀತಿ ಅಟ್ಯಾಕ್ ಮಾಡಿದಾರಂತೆ. ಮಂಗಳೂರು ಮಾರುಕಟ್ಟೆಗೆ ಕೆಲಸಕ್ಕೆ ಅಂತ ಹೋಗ್ತಾ ಇದ್ರಂತೆ ಇರ್ಷಾದ್ ಅವರು. ಆ ಸಂದರ್ಭದಲ್ಲಿನೇ ಅವ್ರ ಮೇಲೆ ದಾಳಿ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅವರು ಏನು ದಿಕ್ಕು ತೋಚದೆ ಯಾರ್ದೋ ಮನೆಗೆ ಹೋಗಿ ಓಡ್ ಹೋಗಿ ತಮ್ಮ ಜೀವವನ್ನ ಉಳಿಸ್ಕೊಂಡಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯ ICUನಲ್ಲಿ ಇರ್ಷಾದ್ಗೆ ಚಿಕಿತ್ಸೆ ಮುಂದುವರೆದಿದೆ. ನೋಡಿ, ಮಂಗಳೂರು ಅಂತ ಬಂದಾಗ ಈಗ ಬೂದಿ ಮುಚ್ಚಿದ ಕೆಂಡದ ವಾತಾವರಣ. ಒಂದ್ ಕಡೆ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇದು ಒಂದು ರಿವೆಂಜ್ ಘಟನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ರಂತೆ, ನಾವು ರಿವೆಂಜ್ ತೆಗೆದುಕೊಳ್ತೀವಿ ಅಂತ. ಹಾಗಾಗಿನೇ ಒಂದಷ್ಟು ಭದ್ರತೆ ಕೂಡ ಇತ್ತಂತೆ. ಸೆಕ್ಯೂರ್ಡ್ ಆಗಿನೇ ಸುಹಾಸ್ ಶೆಟ್ಟಿ ಓಡಾಡ್ತಾ ಇದ್ರಂತೆ. ಹಾಗಿದ್ರೂ ಕೂಡ ಈಗಾಗಲೇ ಹತ್ಯೆ ಅಂತೂ ಆಗೋಗಿದೆ. ಬಟ್ ಅದರ ಬೆನ್ನಲ್ಲೇ ನೋಡಿ ಮತ್ತೆ ಮತ್ತೆ ಇಂತಹ ಘಟನೆಗಳು ರಿಪೀಟ್ ಆಗ್ತಾ ಇವೆ. ಕೆಲವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಗುಂಪು ಕಟ್ಕೊಂಡು ಬಂದು ಈ ರೀತಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗುತ್ತೆ. ಯಾಕೆಂದರೆ ಇಂಥ ಒಂದು ಘಟನೆ ನಡೆದ ನಂತರ ಟೈಟ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಯಾವುದೇ ರೀತಿಯ ಘಟನೆಗಳು ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಶೂಟಿಗೆ